ಸ್ನೇಹಿತರೆ ನಮಸ್ಕಾರ. ನೀವೇನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೆಟ್ವರ್ಕರ್ಸ್ ದಿನ 2024ರಲ್ಲಿ ನಾವು ಆಚರಣೆ ಮಾಡಿದ್ದು. ಇದು 4 ಭಾಗವಾಗಿ ವಿಂಗಡಿಸಿ ನಾನು ಹಾಕಿದ್ದೀನಿ, ಯಾಕಂದರೆ ಫುಲ್ಲು ನಿಮಗೆ ನೋಡೋದಕ್ಕೆ ಆಗಲ್ಲ ಅಂತಂದೇಳಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮತ್ತು ನಿಮ್ಮ ಸ್ಟೇಟಸ್ ಹಾಕಿ, ನಿಮ್ಮ ಗ್ರೂಪು, ನಿಮ್ಮ ಕಂಪನಿ ಅಪ್ಲೈನ್ ಡೌನ್ಲೈನ್ ಎಲ್ಲರಿಗೂ ಹಂಚಿ. ಯಾಕಂದರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ನಾವೆಲ್ಲ ಒಗ್ಗಟ್ಟಾದರೆ ನೆಟ್ವರ್ಕ್ ಇಂಡಸ್ಟ್ರಿಗೆ ಇನ್ನೂ ವ್ಯಾಲ್ಯೂ ಬರುತ್ತೆ, ಎಲ್ಲರ ಕಡೆಯಿಂದ ನಮಗೆ ಸಪೋರ್ಟ್ ಬರುತ್ತೆ. ನಾನು ನೆಟ್ವರ್ಕ್ ಇಂಡಸ್ಟ್ರಿಗೆ ಹೋರಾಟ ಮಾಡ್ತಾ ಇರುವಂಥ ನಿಮ್ಮ ಪ್ರೀತಿಯ MLM ಶರತ್ ಈ ವಿಡಿಯೋ ಮಾಡಿದ್ದೀನಿ. ಇದರ ಕಾರಣನೇ ಪ್ರತಿಯೊಬ್ಬರಿಗೂ ಇದು ಸ್ಪ್ರೆಡ್ ಆಗಲಿ ಅಂತ. ದಯವಿಟ್ಟು ವಿಡಿಯೋನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ನೇಹಿತರೆ. ಸೊ ಹೂ ಈಸ್ ಅಗೇನೆಸ್ಟ್ ದಿಸ್ ಈವೆಂಟ್? ಯಾರು ಈ ಇವೆಂಟಿಗೆ ಅಗೇನೆಸ್ಟ್ ಆಗಿದ್ದಾರೆ, ಯಾರಿದ್ದಾರೆ ಅಂತ ಹೇಳಿದ್ರೆ, ಯಾರು ಮನಿ ಸರ್ಕ್ಯುಲೇಷನ್ ಕಂಪನಿಗಳನ್ನು ಮಾಡ್ತಿದ್ದಾರೆ, ಯಾರು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಯಾರು ಜನಗಳಿಗೆ ಟೋಪಿ ಹಾಕ್ತಿದ್ದಾರೆ, ಯಾರು ಪ್ರಾಡಕ್ಟ್ಸ್ಗಳನ್ನು ಕೊಡ್ತಾ ಇಲ್ಲ ದುಡ್ಡು ಇಸ್ಕೊಂಡು, ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವರು ಈ ಇವೆಂಟಿಗೆ ಅಗೇನೆಸ್ಟ್ ಆಗಿದ್ದಾರೆ. ಇವೆಲ್ಲ ಮಾಡಬೇಡಿ ಅಂತ. ಯಾರು ನ್ಯಾಯಯುತವಾಗಿದ್ದಾರೆ ಅವರು ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನು ಕರ್ನಾಟಕದ ಎಲ್ಲ MLM ಲೀಡ್ರು ಬಂದಿದ್ದಾರಾ ಸರ್? ಎಲ್ಲ ಕಂಪನಿಗಳು ಬಂದಿದ್ದೇನೆ ಸರ್? ಏನು ನಾವಷ್ಟೇ ಬಂದಿದ್ದೀವಾ? ನಿಮ್ಮ ಪ್ರಶ್ನೆ ಇದ್ದರೆ ಖಂಡಿತ ಎಲ್ಲರೂ ಬಂದಿದ್ದಾರೆ. ಒಂದು ಸ್ವಲ್ಪ ಜನ ಬಂದಿಲ್ಲ, ಕಾರಣಾಂತರಗಳಿಂದ ಬಂದಿಲ್ಲ. ಯಾಕಂದರೆ ಲೇಟಾಗಿ ತಿಳಿದಿದೆ, ಲೇಟಾಗಿ ಗೊತ್ತಾಗಿದೆ, ಹಾಗಾಗಿ ಬಂದಿಲ್ಲ. ಇನ್ನೂ ಸ್ವಲ್ಪ ಜನ ಬರಲೇಬಾರ್ದು ಅಂತ ಬಂದಿಲ್ಲ. ಓಕೆ, ಎಸ್. ನೆಕ್ಸ್ಟ್, ಹೂ ಈಸ್ ಸಪೋರ್ಟಿಂಗ್ ದ ಈವೆಂಟ್? ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ದೋಸ್ ಹೂ ನೀಡ್ ಇಂಡಸ್ಟ್ರಿ ಲೀಗಲ್. ನನ್ನ ಇಂಡಸ್ಟ್ರಿ, ನಾನು ಅನ್ನ ತಿಂತಾ ಇದ್ದೀನಿ ಇಂಡಸ್ಟ್ರಿಯಿಂದ, ಈ ಇಂಡಸ್ಟ್ರಿ ಲೀಗಲ್ ಆಗಬೇಕು ಅನ್ನೋರು ಇವತ್ತು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಶರತ್ತಿಗೆ ಏನಾದರೂ ಪರ್ಸ್ನಲ್ ಬೆನಿಫಿಟ್ ಇದೆನಾ ಈವೆಂಟ್ಲಿಂದ? ಎಸ್, 100% ಪರ್ಸ್ನಲ್ ಬೆನಿಫಿಟ್ ಇದೆ. ಏನು ಪರ್ಸ್ನಲ್ ಬೆನಿಫಿಟ್ ಅಂದರೆ, ನಾನು ಇನ್ನೂ ಪರ್ಫೆಕ್ಟ್ ಆಗ್ತೀನಿ. ನನಗೊಂದು ಸಂಘಟನೆ ನಡೆಸೋದು ಹೆಂಗೆ ಗೊತ್ತಾಗುತ್ತೆ, ನನಗೆ ಹೆಂಗೆ ಎಲ್ಲರಿಗೂ ಸೇರಿಸ್ಬೇಕು ಅಂತ ಗೊತ್ತಾಯಿತು. ನನಗೆ ಇದು ಫಸ್ಟ್, ಇದು ನನಗೆ ಈಗ ನನ್ನ ಗೇಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತಿನಿಂದ ಕರ್ನಾಟಕದಲ್ಲಿ ನನ್ನ ಆಟ ಸ್ಟಾರ್ಟ್ ಮಾಡ್ತೀನಿ ನಾನು. ಗೆಟಿಂಗ್ ಇದು ಬರೀ ಎರಡು ತಿಂಗಳಲ್ಲಿ ನೀವು ನನಗೆ ಇಷ್ಟು ಸಾಥ್ ಕೊಟ್ಟಿದ್ದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ಈಗ ನನಗೆ ಯಾರ್ಯಾರಿಗೆ ಹೆಂಗೆ ಮಾತಾಡಬೇಕು ಗೊತ್ತಾಯಿತು. ಯಾವ್ಯಾವ MD ಇಲ್ಲಿಗಲ್ ಇದ್ದಾನೆ ಅಂತ ಗೊತ್ತಾಯಿತು, ಯಾವ್ಯಾವ ಲೀಡರ್ ಇಲ್ಲಿಗಲ್ ಇದ್ದಾನೆ, ಯಾವ್ಯಾವ ಲೀಡರ್ ಕಾಗಿ ಹಾರಿಸ್ತಿದ್ದಾನೆ, ಯಾರ್ಯಾರು ಕಾಗಿ ಹಾರಿಸ್ತಿದ್ದಾರೆ ಎಲ್ಲ ಗೊತ್ತಾಗ್ತಾ ಬಂತು ನನಗೆ ಈ 3 ತಿಂಗಳಲ್ಲಿ. ಗೆಟಿಂಗ್ ಸೊ ಈಗ ದಿಸ್ ಈಸ್ ಮೈ ಬೆನಿಫಿಟ್. ಇದೇ ನನ್ನ ಬೆನಿಫಿಟ್, ಇದೇ ನನ್ನ ದುಡಿಮೆ, ಇದೇ ನನ್ನ ಅರ್ನಿಂಗ್. ಕ್ಲಿಯರಾ? ಹಾಂ. ಸೊ ನನ್ನ ಅರ್ನಿಂಗಲ್ಲಿ ನಿಮ್ಮ ಬೆನಿಫಿಟ್ ಕೂಡ ಇದೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಆ್ಯಂಡ್ ವಾಟ್ ಈಸ್ ದ ಬೆನಿಫಿಟ್? ನಾನು ಹೇಳಿದ್ನಲ್ಲ, ನನಗೆ ಆಸೆ ಇದೆ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾನೊಂದು ಹಿಂಗೆ ಚಾಪಾಗಿ ಉಳಿಬೇಕು ಅಂತ. ಗೆಟಿಂಗ್ ನೆಕ್ಸ್ಟ್. ಸೊ ವಾಟ್ ವಿಲ್ ಲರ್ನ್ ಆ್ಯಂಡ್ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದಿಸ್ ಈವೆಂಟ್? ಹಾಂ. ಸೊ ನೀವೇನು ಕಲಿತ್ರಿ ಸಂಘಟನೆ ಆಗೋದು, ಹಾಗೂ ಬೆನಿಫಿಟ್ಸ್ ಏನು ಅಂದರೆ ನಾವೆಲ್ಲ ಒಂದಾಗಿರೋದು ಇವತ್ತು ನೀವು ಕಲಿತ್ರಿ. ನೆಕ್ಸ್ಟ್, ಸೊ ವೈ ಶುಡ್ ವಿ ಆರ್ಗನೈಸ್ ಆ್ಯನ್ ಇಂಡಸ್ಟ್ರಿ ಈವೆಂಟ್? ಯಾಕೆ ಇಂಡಸ್ಟ್ರಿ ಈವೆಂಟ್ ಆರ್ಗನೈಸ್ ಮಾಡಬೇಕು ಅಂದರೆ, ನಮ್ದು ಇಂಡಸ್ಟ್ರಿ ಇದೆ ಅಂತ ಗೊತ್ತಾಗಬೇಕು ಸ್ನೇಹಿತರೆ. ನಮ್ಮ ಇಂಡಸ್ಟ್ರಿ ಇದೆ ಅಂತಂದೇಳಿ ಇವತ್ತು ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಇವತ್ತು ನೀವು ಹೋಗಿ ಎಲ್ಲಾದರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬರೆಸಿ 50 ಸಲ ನಿಮಗೆ ಕೇಳ್ತಾರೆ ಏನಿದು ಅಂತ, ಅಥವಾ ಚೈನ್ ಲಿಂಕಾ ಅಂತಾರೆ. ಗೆಟಿಂಗ್ ಅಷ್ಟು ಈಸಿ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ವಿ ಆರ್ ನಾಟ್ ಯುನೈಟೆಡ್. ನಮ್ಮದು ಇಂಡಸ್ಟ್ರಿ ಈವೆಂಟ್ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾವು ಇಂಡಸ್ಟ್ರಿ ಈವೆಂಟ್ ಪದೇ ಪದೇ ಮಾಡೋದ್ರಿಂದ ನಾವು ಪೆನೆಟ್ರೇಟ್ ಆಗ್ತೀವಿ. ಆವಾಗ ಎಲ್ಲ ಸರ್ಕಾರದ ಆಫೀಸಿಗೂ ನಮ್ಮ ಮನವಿ ತಲುಪುತ್ತೆ. ಅಲ್ಲಿ ನಾವು ಎಷ್ಟೆಷ್ಟು ದುಡ್ದಿದ್ದೀವಿ, ನಾವು ಏನೇನು ಮಾಡ್ತಿದ್ದೀವಿ, ನಾವು ಎಷ್ಟು GST ಕಟ್ಟಿದ್ದೀವಿ, ಟ್ಯಾಕ್ಸ್ ಕಟ್ಟಿದ್ದೀವಿ, ಅವ್ರ ಹತ್ರ ಲೀಸ್ಟ್ ಬರುತ್ತೆ. ಆವಾಗ ನಮಗೆ ತುಂಬ ರೆಸ್ಪೆಕ್ಟ್ ಸಿಗುತ್ತೆ. ಇವತ್ತೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೋಗಲಿ ನೋಡಿ ಕೋರ್ಟಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಮರ್ಯಾದೆ ಕೊಡ್ತಾರೆ. ಯಾಕಂದರೆ ಅಯ್ಯೋ ಸರ್ ಅವ್ನು ಟ್ಯಾಕ್ಸ್ ಕಟ್ತಾರೆ ಸರ್ ಅಂತಾರೆ. ಯಾಕೆ ನಾವು ಕಟ್ಟಲ್ವಾ? ಸೊ ನಮಗೂ ಬೇಕು ಸ್ನೇಹಿತರೆ ಅದು. ಕ್ಲಿಯರ್ ನೋ? ಎಸ್. ನೆಕ್ಸ್ಟ್, ಸೊ ವಾಟ್ ಈಸ್ ಮೆನಿ ಪೀಪಲ್ ಫೀಲ್ ದಿಸ್ ಈವೆಂಟ್ ಈಸ್ ನಾಟ್ ಬೆನಿಫಿಷಿಯಲ್ ಆ್ಯಂಡ್ ಕನ್ಸಿಡರೇಷನ್. ಓಕೆ, ಸೊ ಭಾಳಷ್ಟು ಜನಕ್ಕೆ ಏನಾದರೂ ಡೌಟ್ ಇದ್ದರೆ ಈವೆಂಟ್ ದುಡ್ಡು ಹಾಳಾಯಿತು, ಇದು ಹಾಳಾಯಿತು ಅಂತ. ಸೊ ದಯವಿಟ್ಟು ಹಾಗೆ ಅನ್ಕೋಬೇಡಿ ಸ್ನೇಹಿತರೆ. ಹೊರಗಡೆನೂ ಹೋಗಿ ಅಪಪ್ರಚಾರ ಮಾಡಬೇಡಿ. ಓಕೆ, ನಿಮ್ಮ ಕೈಲಿ ಆದರೆ ಒಳ್ಳೇದು ಪ್ರಚಾರ ಮಾಡಿ. ನಿಮ್ಮ ಕೈಲಿ ಆಗಲೇ ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ಬಿಡಿ. ಸರ್ ಅಲ್ಲಿ ಹೋಗಿದ್ದೆ, ಭಾಳ ಚೆನ್ನಾಗಿ ನಿದ್ದೆ ಬಂತು, ನಿದ್ದೆ ಹೊಡೆದೆ ಅಂತ ಹೇಳ್ಬಿಡಿ. ಓಕೆ, ಸೊ ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಊಟ ಯಾಕೆ ಆರ್ಗನೈಸ್ ಮಾಡಿಲ್ಲ ಸರ್ ನೀವು? ಎಲ್ಲ ಕರೆಕ್ಟಾಗಿ ಮಾಡಿದ್ರೆ ಊಟ ಹೊಟ್ಟೆ ಹಸಿವು ಕಲಿಸ್ತಿರೋ ಅಂತ. ಸ್ನೇಹಿತರೆ, ನನ್ನ ಉದ್ದೇಶ ಏನು ಅಂದರೆ, ನಿಮಗೆ ಹೊಟ್ಟೆಗೆ ಊಟ ಹಾಕಿ 3 ಗಂಟೆ 4 ಗಂಟೆ ನಿಮ್ಮ ಹೊಟ್ಟೆಯಲ್ಲಿ ನಾನು ಇರೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ಅದನ್ನು ಹೊರಗಡೆ ಕಳಿಸೋದಕ್ಕೂ ಇಷ್ಟಪಡಲ್ಲ. ಓಕೆ, ನಾನು ಇಷ್ಟಪಡೋದು ನಿಮ್ಮ ಮನಸ್ಸಲ್ಲಿರೋದಕ್ಕೆ, ನಿಮ್ಮ ತಲೆಯಲ್ಲಿರೋದಕ್ಕೆ. ನಿಮಗೆ ತಲೆ ತುಂಬೋದಕ್ಕೆ ಇಲ್ಲಿ ಕರೆದಿರೋದು, ಹೊಟ್ಟೆ ತುಂಬಿಸೋದಕ್ಕಲ್ಲ.
ಕ್ಲಿಯರ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ತಲೆ ತುಂಬೋದಕ್ಕೆ. ಇವತ್ತು ಊಟ 20 ರೂಪಾಯಿ ಕೊಟ್ಟರೆ ಇಲ್ಲೇ ಸಿಗುತ್ತೆ, ಪಕ್ಕದಲ್ಲೇ ಸಿಗುತ್ತೆ. 20 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡೋಗಿ. ಇನ್ನೂ 100 ರೂಪಾಯಿ ಕೊಟ್ಟರೆ ಬಿರಿಯಾನಿ ತಿನ್ನಿಸ್ತಾರೆ, ಬಿರಿಯಾನಿ ತಿನ್ಕೊಂಡೋಗಿ. ಬಟ್ ದಯವಿಟ್ಟು ಇಲ್ಲಿ ನಾನು ಎಲ್ಲರಿಗೂ ಒಂದು ಕಡೆ ಹಾಕ್ಕೊಂಡು ಊಟ ಹಾಕ್ಸಿ, ಜ್ಯೂಸ್ ಕೊಡಿಸಿ, ಕಾಫಿ ಕುಡಿಸಿ, ಎಲ್ಲರ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿ, ಗಜಿ ಬಿಜಿ ಮಾಡಿ, ನನಗೆ ಊಟ ಕೊಡಲಿಲ್ಲ, ನಿನಗೆ ಊಟ ಕೊಡಲಿಲ್ಲ, ಆ ಕಂಪ್ನಿಯವ್ರಿಗೆ ಮೊದಲು ಬಿಟ್ಟ, ಈ ಕಂಪ್ನಿಯವ್ರಿಗೆ ಮೊದಲು ಬಿಟ್ಟ, ಅವನಿಗೆ ಮೊದಲು ಕೊಟ್ಟ, ಈ ಕಿರಿಕಿರಿ ಕಾಂಟ್ರವರ್ಸಿಗಳು ನನಗೆ ಬೇಡ. ನಾನು ಒಬ್ಬನೇ ಹ್ಯಾಂಡ್ಲ್ ಮಾಡೋನಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಒಬ್ಬನೇ ಹ್ಯಾಂಡಲ್ ಮಾಡಬೇಕಿದ್ದೀನಲ್ಲ. ಸೊ ಎಲ್ಲೆಲ್ಲಿ ಕಾಂಟ್ರವರ್ಸಿ ಬರುತ್ತೆ ಅದನ್ನು ಕಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಓಕೆ, ನಾನು ನಿಮಗೆ 20 ರೂಪಾಯಿ ಊಟ ತಿನ್ನಿಸ್ಬೋದು, ಅಥವಾ 40 ರೂಪಾಯಿ ಕೊಟ್ಟರೆ ಊಟ ಸಿಗುತ್ತೆ. ನಿಮ್ಮ ಭಾಳಷ್ಟು ಲೀಡ್ರುಗಳು ಅಂದರು, ಸರ್ ನಾನೇ ಊಟ ಹಾಕಿಸ್ತೀನಿ ಸರ್, ನನ್ನ ದುಡ್ಡು ನಾನು ದುಡಿತಿದ್ದೀನಿ ಸರ್ MLM ಅಲ್ಲಿ ಅಂತ. ನಾನು ಬೇಡ ಅಂದೆ, ಊಟ ಬೇಡ ಸರ್, ಕಿರಿಕೆ ಬೇಡ ನನಗೆ ಅಂತ. ಇವತ್ತಿಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತೀನಿ, ಬಟ್ ಯಾರಿಗೂ ಕೊಡಲ್ಲ ಕೇಕ್, ಅದನ್ನು ಕಿರಿಕಿರಿ ಬೇಡ ನನಗೆ. ಅರ್ಥ ಆಯ್ತಾ? ಅದು ಕಿರಿಕಿರಿನೇ ಬೇಡ. ಕೇಕ್ ಅವನಿಗೆ ತಿನ್ನಿಸಿದ, ಇವನಿಗೆ ತಿನ್ನಿಸಿದ, ನನಗೆ ತಿನ್ನಿಸ್ಲಿಲ್ಲ, ಆ ಕಂಪ್ನಿನೇನೋ ಕೊಟ್ಟ, ಇವೆಲ್ಲ ಬೇಡ ಕಾಂಟ್ರವರ್ಸಿ. ಓಕೆ, ಸೊ ಚೆನ್ನಾಗಿ ಮಾಡಿದ್ದೀನ ಮತ್ತೆ ಚಪ್ಪಾಳೆ. ಸೊ ನೆಕ್ಸ್ಟ್ ಎಸ್. ಸೊ ಇಲ್ಲಿಗೆ ಸ್ನೇಹಿತರೆ ನನ್ನ ಈ ಇವತ್ತಿನ ಪ್ರೆಸೆಂಟೇಷನ್ ಮುಕ್ತಾಯ ಆಯಿತು. ಸೊ ಅನಿಲ್ ಎಲ್ಲಿದ್ದಾರೆ? ಮಹೇಂದ್ರ ಮುನ್ಟೋ ಬಂದಿದ್ದಾರಾ? ಫೋನ್ ಮಾಡಿದ್ರಾ? ಲೇಟ್ ಆಗುತ್ತಂತ? ಫೈನ್, ಅವರು ಬರೋ ಚಾನ್ಸಸ್ಗಳು ಇಲ್ಲ. ಮಹೇಂದ್ರ ಮುನ್ಟೋ ಅವರು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅವರೆಲ್ಲ ಮೂಮೆಂಟಸಲ್ಲಿ ಅವ್ರ ಫೋಟೋ ಇದೆ, ನೋಡೋಣ. ಅವ್ರಿಗೆ ನಾವು ಇಲ್ಲಿಂದನೇ ಕೃತಜ್ಞತೆನ ಧನ್ಯವಾದನ ಸಲ್ಲಿಸೋಣ. ಅವರು ದೇವ್ರವ್ರಿಗೆ ಆರೋಗ್ಯ ಐಶ್ವರ್ಯ ಹೀಗೆ ಕೊಡಲಿ. ನಮ್ಮಂಥ ನೆಟ್ವರ್ಕರ್ಸಿಗೆ ಯಾರೋ ಒಬ್ಬರು ಮೆಡಿಕಲ್ ಶಾಪ್ ಇಟ್ಟವ್ರು ಸ್ಪಾನ್ಸರ್ ಮಾಡ್ತಿದ್ದಾರೆ, ಅವ್ರಿಗೆ MLM ಅಂದರೆ ಗೊತ್ತಿಲ್ಲ, ಅಂಥವ್ರು ನಮಗೆ ಸ್ಪಾನ್ಸರ್ ಮಾಡ್ತಿದ್ದಾರೆ. MLM ಅಲ್ಲಿ ಅನ್ನ ತಿನ್ನೋರೇ ಮಾಡ್ತಾ ಇಲ್ಲ. ಓಕೆ, ಸೊ ಅವ್ರಿಗೆ ದೇವ್ರನ್ನೇ ಚೆನ್ನಾಗಿಟ್ಟಿರಲಿ, ಅವ್ರ ಹೆಂಡತಿ ಮಕ್ಳಿಗೆ ಚೆನ್ನಾಗಿಟ್ಟಿರಲಿ, ಅವ್ರ ಬಿಸ್ನೆಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ. ಪ್ರತಿ ವರ್ಷ ಹಿಂಗೆ ಕೊಡಲಿ. ನಮ್ಮ ಮಹಾಸಂಗಮಕ್ಕೂ ಇನ್ನೂ ಸಂಗಮವಾಗಿ ನಮಗೆ ದುಡ್ಡು ಸಂಗ್ರಹ ಆಗಲಿ, ಸ್ಪಾನ್ಸರ್ ಆಗಲಿ. ನಮ್ಮೆಲ್ಲ ನೆಟ್ವರ್ಕರ್ಸಿಗೂ ಅವರು ಹಾರೈಸೋಣ. ಅವರಿಗೆ ದೇವರು ಚೆನ್ನಾಗಿಟ್ಟಿರಲಿ ಸ್ನೇಹಿತರೆ. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು,
ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.